ನಮಸ್ಕಾರ ಎಲ್ಲರಿಗೂ. ಲರ್ನಿಂಗ್ ವಿತ್ ರೇಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಕನ್ನಡದಲ್ಲಿ ವಿಶೇಷವಾದ 2 ಸ್ವರ ಚಿಹ್ನೆಗಳು ಅಂ ಮತ್ತು ಆಹ ಅಕ್ಷರಗಳನ್ನು ಕಲಿಯೋಣ. ನನ್ನ ಜೊತೆ ನಿಧಾನವಾಗಿ ಹೇಳಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಬನ್ನಿ ಇವಾಗ ಕಲಿಯೋಣ. ಅಂ. ಇದು ಅಂ. ಇದಕ್ಕೆ ಹೆಸರು ಅನುಸ್ವಾರ. ಅಂ ಅಕ್ಷರದಲ್ಲಿ ಅ ಅಕ್ಷರದ ಮೇಲೆ ಒಂದು ಚಿಕ್ಕ ಬಿಂದು ಇರುತ್ತದೆ. ಈ ಬಿಂದು ಶಬ್ದವನ್ನು ಮೂಗಿನ ಮೂಲಕ ಹೇಳಲು ಸಹಾಯ ಮಾಡುತ್ತದೆ. ಈಗ ನನ್ನ ಜೊತೆ ಹೇಳಿ. ಅಂ ಅಂ ಅಂ. ಈಗ ನೋಟ್ಬುಕ್ನಲ್ಲಿ ಅಂ ಅಕ್ಷರವನ್ನು ನೋಡಿ ಬರೆಯಿರಿ. ಮೊದಲು ಅ ಅಕ್ಷರವನ್ನು ಬರೆಯಿರಿ. ನಂತರ ಮೇಲ್ಭಾಗದ ಬದಿಯಲ್ಲಿ ಒಂದು ಚಿಕ್ಕ ಬಿಂದು ಹಾಕಿ ಅದೇ ಅಂ ಆಗುತ್ತದೆ. ಈಗ ನಿಧಾನವಾಗಿ ಸರಿಯಾದ ಆಕಾರದಲ್ಲಿ ಬರೆಯಿರಿ. ಹಾಗೆಯೇ ಈ ಅಕ್ಷರವನ್ನು ಉಚ್ಚರಿಸುತ್ತಾ ಬರೆಯಿರಿ. ಅಂ ಅಂ ಅಂಬಾರಿ. ಅಂ ಅಂ ಅಂಬಾರಿ. ಆಹ. ಇದು ಆಹ. ಇದಕ್ಕೆ ಹೆಸರು ವಿಸರ್ಗ. ಆಹ ಅಕ್ಷರದಲ್ಲಿ ಅ ಅಕ್ಷರದ ಬಲಭಾಗದಲ್ಲಿ 2 ಚಿಕ್ಕ ಬಿಂದುಗಳು ಇರುತ್ತವೆ. ಈ ಅಕ್ಷರವನ್ನು ಹೇಳುವಾಗ ಸ್ವಲ್ಪ ಗಾಳಿಯನ್ನು ಹೊರಹಾಕಿ ಹೇಳುತ್ತೇವೆ. ಈಗ ನನ್ನ ಜೊತೆ ನಿಧಾನವಾಗಿ ಹೇಳಿ. ಆಹ ಆಹ ಆಹ. ಈಗ ನೋಟ್ಬುಕ್ನಲ್ಲಿ ಆಹ ಅಕ್ಷರವನ್ನು ನೋಡಿ ಬರೆಯಿರಿ. ಮೊದಲು ಅ ಬರೆಯಿರಿ. ನಂತರ ಬಲಭಾಗದಲ್ಲಿ 2 ಚಿಕ್ಕ ಬಿಂದುಗಳು ಹಾಕಿ ಅದೇ ಆಹ. ನಿಧಾನವಾಗಿ ಸರಿಯಾದ ಆಕಾರದಲ್ಲಿ ಬರೆಯಿರಿ. ಹಾಗೆಯೇ ಈ ಅಕ್ಷರವನ್ನು ಉಚ್ಚರಿಸುತ್ತಾ ಬರೆಯಿರಿ. ಈಗ ನನ್ನ ಜೊತೆ ಹೇಳಿ. ಆಹ ಆಹ ಆಹ. ಈಗ ಮತ್ತೊಮ್ಮೆ ಕಲಿಯೋಣ. ನನ್ನ ಜೊತೆ ಹೇಳಿ. ಅಂ ಅಂ ಅಂಬಾರಿ. ಅಂ ಅಂ ಅಂಬಾರಿ. ಅಂ ಅಂ ಅಂಗಿ. ಅಂ ಅಂ ಅಂಗಿ. ಆಹ ಆಹ ಆಹ. ಈಗ ಮನೆ ಕೆಲಸ. ಅಂ ಮತ್ತು ಆಹ ಈ 2 ಅಕ್ಷರಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ತಲಾ 3 ಬಾರಿ ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.